ಆಗೋದೇ ಇಲ್ಲ. ಯಾಕಂದರೆ ಇದು ಸುಪ್ರೀಂ ಕೋರ್ಟ್ ಡಿಸೈಡ್ ಆಗುವಂಥದ್ದು. ಅದರಲ್ಲೂ ಕುಸುಮಾವತಿ ಮತ್ತು ಸಂತೋಷ್ ರಾವ್ ಇಬ್ಬರು ಕೂಡ ಹೋಗಿ ಇದನ್ನು ಹಾಕಿದಂಥದ್ದು. ಹೀಗಾಗಿ ಸುಪ್ರೀಂ ಕೋರ್ಟ್ ಇನ್ನು ಯಾವ ಡಿಸಿಷನ್ ತೊಗೊಳ್ತದ, ಅದು ಯಾವ ರೂಪ ಪಡಿತಾನೋ ಮುಂದಿನ ದಿನ ನೋಡುವಂಥದ್ದು. ಸಪೋಸ್ ಏನಾದರೂ ಇದು ಮುಂದಿನ ದಿನದಲ್ಲೇ ಸೌಜನ್ಯಾಳ ಈ ಒಂದು ಪ್ರಕರಣದ ಹಿನ್ನೆಲೆಯಲ್ಲೇ ನಿಶ್ಚಿತವಾಗಿ ಯಾರಪ್ಪ ಇವರು ಅನ್ನೋದ್ರತ್ತ ಒಂದು ಬೆರಳು ಹೋಯ್ತಪ್ಪ ಅಂತಂದ್ರೆ, ಒಂದು ವಿಚಾರ ಹೋಯ್ತಂದ್ರೆ ಆ ವಿಚಾರದಿಂದಾಗಿ ಹೊಸ ಮತ್ತು ಪ್ರಕರಣ ಹುಟ್ಟು ಹಾಕುವಂಥ ಸಾಧ್ಯತೆಗಳು ಇದ್ದಾವೆ. ಅದೇನಿರಲಿ, ಈಗ ಮಾತ್ರ ಸೌಜನ್ಯಾಳ ಈ ಒಂದು ಪ್ರಕರಣ ನಿಶ್ಚಿತವಾಗಿ ಸುಪ್ರೀಂ ಕೋರ್ಟ್ಗೆ ಇವತ್ತು ಅಲರ್ಟ್ ಮಾಡುವಂಥ ಪ್ರಸಂಗ ಆಗಿದೆ. ಅದರ ಬಗ್ಗೆ ಇನ್ನು ವಾದ ವಿವಾದ ಸ್ಟಾರ್ಟ್ ಆಗಿ ಇನ್ನೊಮ್ಮೆ ಎನ್ಕ್ವೈರಿ CBIದಿಂದ ಆಗಲಿ ಅಥವಾ ಇನ್ನೊಂದು ದೊಡ್ಡ ಸಂಸ್ಥೆಯಿಂದ ಆಗಲಿ ಅಂದಾಗ ಅದನ್ನು ಮಾತ್ರ ಸಂಯಮದಿಂದ ಮಾಡುವಂಥದ್ದು. ಮತ್ತು ಈಗ ಜಾಗೃತ ಆಗಿದ್ದಾರೆ ಎಲ್ಲರೂ. ಅದರಲ್ಲೂ ಈ ಘಟನೆ ವಿರೋಧಿಗಳು ಒಂದಾಗಿದ್ದಾರೆ. ವಿಠಲಗೌಡ ಆಗಿರ್ಬೋದು, ತಿಮ್ಮರೋಡಿಯವರಾಗಿರ್ಬೋದು, ಮಟ್ಟಣ್ಣವರಾಗಿರ್ಬೋದು, ಅದ್ರ ಜೊತೆ ಮಟ್ಟಣ್ಣವ್ರ ಜೊತೆ ಅವ್ರ ತಾಯಿ ಕುಸುಮಾವತಿಯವರಾಗಿರ್ಬೋದು, ಇವರೆಲ್ಲರೂ ಇವತ್ತು ಇದು ಎನ್ಕ್ವೈರಿ ಆಗಬೇಕು, ಸತ್ಯ ಹೊರಗೆ ಬರಬೇಕು, ಯಾರು ತಪ್ಪಿಸ್ತಾರ ಅವ್ರ ಶಿಕ್ಷೆ ಆಗಬೇಕು ಅಂತೇಳಿ. ಹೀಗಾಗಿ ಇದರ ಹಿಂದಿದ್ದಂಥ ಯಾರಿಗೆ ಅದನ್ನು ಇವತ್ತು ಯಾರನ್ನೂ ಭಟ್ ಮಾಡಿ ತೋರಿಸ್ತಾ ಇಲ್ಲ. ಆದರೆ ಇದು ನಿಶ್ಚಿತವಾಗಿ ಒಂದು ಸತ್ಯದ ಕಡೆಗೆ ಹೋಗ್ಲಿಕ್ಕತ್ತದಪ್ಪ ಅನ್ನೋದು ನಮಗೆ ಖಾತ್ರಿ ಆಗಲಿಕ್ಕತ್ತದ. ಇದರಿಂದ ಯಾರಿದ್ದಾರ ಎಂತ ಎಲ್ಲರಿಗೂ ಒಂದೇನೋ ಸಂಶಯ ಇದೆ. ಆ ಸಂಶಯಕ್ಕೆ ಈ ಸುಪ್ರೀಂ ಕೋರ್ಟದ ತನಿಖಾ ಆರ್ಡರ್ ಒಂದು ಅಂತ್ಯ ಕಾಣಿಸ್ಬೋದು ಅಂತೇಳಿ. ಯಾಕಂದರೆ ಅಂತ್ಯ ಆಗಲೇಬೇಕಾಗಿದೆ, ಸತ್ಯ ಹೊರಬರಬೇಕಾಗಿದೆ, ಯಾರು ಮಾಡಿದವ್ರು ಯಾರು ಅಂತ ತಿಳಿಬೇಕಾಗಿದೆ. ಅದಕ್ಕಾಗಿ ಹೋರಾಟ ನಡೆದಿದ್ದಾವೆ. ಆದರೆ ಹೋರಾಟ ನಡೆಯೋಕ್ಕಿಂತ ಇವತ್ತು ಸುಪ್ರೀಂ ಕೋರ್ಟ್ ಇದ್ದಿದ್ದು ನೇರವಾಗಿ ಇವತ್ತು ಆಜ್ಞೆ ಮಾಡಿದ್ರಿಂದಾಗೆ ಇಲ್ಲಪ್ಪ ನಾವು ಸ್ವೀಕಾರ ಮಾಡಿದ್ವಿ, ಅದನ್ನು ಚೆಕ್ ಮಾಡ್ತೀವಿ, ನೋಡ್ತೀವಿ ಅನ್ನುವಂಥ ಒಂದು ಭರವಸೆ ಮೂಡಿಸಿದ್ರಿಂದಾಗೆ ಮಾರ್ಚ್ದೊಳಗೆ ಇದರ ಬಗ್ಗೆ ಏನಾದರೂ ಒಂದಿಷ್ಟು ನಿಲುವು ಬರ್ಬೋದಾ, ವಾದ ವಿವಾದ ಆಗ್ಬೋದಾ ಅನ್ನುವಂಥ ಚರ್ಚೆಗಳು ಈಗ ಆರಂಭ ಆಗಿದ್ದಾವೆ. ಈ ಚರ್ಚೆಗಳಿಗೆ ಒಂದು ಉತ್ತರ ಸಿಗ್ತದೆ ಅನ್ನುವಂಥದ್ದು ಖಚಿತವಾಗಿ ತಿಳಿದು ಬರ್ತಾ ಇದೆ. ಇವೆಲ್ಲ ಘಟನೆಗಳನ್ನು ನೆನಪಿಸಿಕೊಂಡ ಇನ್ನುಳಿದ ಘಟನೆಗಳು, ಇವು ನಡೆದಂಥ ಘಟನೆಗಳ ಬಗ್ಗೆನೂ ನೆನೆಸ್ಕೊಂಡಾಗ ಇವತ್ತಿಗೂ ಸಹಿತ SIT ಮಾಡಿದ್ದೇನಪ್ಪ ಅಂತಂದ್ರೆ ಈ ಒಟ್ಟಾರೆ ಎಲ್ಲ ಕೇಸ್ಗಳು ಬಂದ್ರಾಗೆ ಇವುಗಳನ್ನ ಮುಚ್ಚಿ ಹಾಕುವಂಥ ಕೆಲಸ ಪ್ರಯತ್ನ ಮಾಡಿತದು. ಅದಕ್ಕೆ ಇವತ್ತು ಈ ಸೌಜನ್ಯಾಳ ಪ್ರಕರಣವನ್ನು ಸುಪ್ರೀಂ ಕೋರ್ಟ್ ಇದ್ದಿದ್ದು ತನಿಖೆಗೆ ಕೊಟ್ಟಿದ್ದಪ್ಪ ಅಂತಂದ್ರೆ, ಈ ತನಿಖೆ ಆಗಿರುತ್ತೆ ಕೊಟ್ರೆ ಆ ಖಚಿತವಾಗಿಯೂ